ಬಿಜೆಪಿ ಮೋದಿ ನಿಜವಾದ ಮಹಿಳಾ ಮೀಸಲಾತಿ ವಿರೋಧಿ ಪುಷ್ಪ ಅಮರ್ನಾಥ್ ಆರೋಪ. ಕಾಂಗ್ರೆಸ್ ಮಹಿಳಾ ಮೀಸಲಾತಿಗೆ ಮುನ್ನುಡಿ ಬರೆದಿದೆ. ಬಿಜೆಪಿ ನಿಜವಾದ ಮಹಿಳಾ ಮೀಸಲಾತಿ ವಿರೋಧಿ ಎಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ರಾಜ್ಯ ಉಪಾಧ್ಯಕ್ಷೆ ಪುಷ್ಪ ಅಮರ್ನಾಥ್ ಆರೋಪಿಸಿದರು. ನಗರದ ಜಿಲ್ಲಾ ಕಾರ್ಯಾಲಯದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್. ಸ್ವಾತಂತ್ರ್ಯ ಪೂರ್ವದಿಂದಲೂ ಮಹಿಳೆಯರು ಪರವಾಗಿದ್ದು ಮಹಿಳಾ ಮೀಸಲಾತಿ ಪರವಾಗಿದೆ ಹೊರತು ವಿರೋಧ ಪಡ್ತಾ ಇಲ್ಲ. ಕೂಡಲೇ ಮಹಿಳಾ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಗರತ್ನ ಕೆಂಗಾಕಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲತಾ ರಾಜಶೇಖರ್ ಜತ್ತಿ, ನಗರಸಭಾ ಮಾಜಿ ಅಧ್ಯಕ್ಷೆ ಚಿನ್ನಮ್ಮ, ಸದಸ್ಯ ಶಾಂತಲಾ, ಪದ್ಮಾ ಪುರುಷೋತ್ತಮ, ಚಾಮರಾಜನಗರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶಕುಂತಲಾ, ಭಾಗ್ಯಮ್ಮ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮೊಹಮ್ಮದ್ ಅಂಜುಟ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಪಂಚಾಯತ್ ರಾಜ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ, ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ, 73-74 ತಿದ್ದುಪಡಿಯನ್ನು ಮಾಡಿ ನಮಗೆ 30% ರಿಸರ್ವೇಶನ್ ಅನ್ನು ಕೊಟ್ಟಾಗ ರಾಜೀವ್ ಗಾಂಧಿ ಅವರನ್ನು ಪ್ರತಿಪಾದಿಸುತ್ತಾರೆ. ಪಿ ನರಸಿಂಹರಾವ್ ಅವರ ಕಾಲದಲ್ಲಿ ಅದು ಜಾರಿಯಾಗುತ್ತೆ. ಅದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಜಾರಿಯಾಗುತ್ತದೆ. ಅದರ ನಂತರ ಇದಕ್ಕೆ ಮೂಲ ಕ್ರಾಂತಿಕಾರಕ ಬದಲಾವಣೆಯನ್ನು ಮೊದಲು ತಂದಿದ್ದು ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ. ಮಹಿಳಾ ಮೀಸಲಾತಿಗೆ ಮುನ್ನುಡಿಯನ್ನು ಬರೆದಿದ್ದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ನಾನು ಇವತ್ತು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅದಕ್ಕೆ ಉದಾಹರಣೆಯಾಗಿ ಇವತ್ತು ನಾವೆಲ್ಲರೂ ಕೂಡ ಕೂರ್ತೇವೆ. ಮಹಿಳೆಯರು ಮನೆ ಬಾಗಿಲಿಗೆ ಈಚೆ ಹೋಗಬಾರ್ದು, ಅವರು ಮನೆ ಒಳಗಡೆ ಇರಲಿಕ್ಕೆ ಲಾಯಕರು, ಅಡಿಗೆ ಮನೆಗೆ ಸೀಮಿತ, ಅವರು ಯಾವತ್ತೂ ಕೂಡ ಈಚೆ ಬರಬಾರ್ದು, ಅಧಿಕಾರ ಚಲಾಯಿಸಬಾರ್ದು, ರಾಜಕೀಯ ಅಂತ ಇಲ್ಲವೇ ಇಲ್ಲ ಅನ್ನುವಂಥ ಮನಸ್ಫೂರ್ತಿಯನ್ನು ಪ್ರತಿಪಾದನೆ ಮಾಡತಕ್ಕಂತಹ ಬಿಜೆಪಿ ಪಕ್ಷದ ನಾಯಕರಿಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಇವತ್ತು ಮೊನ್ನೆ ನಡೆದಂತಹ ಪಾರ್ಲಿಮೆಂಟ್ನಲ್ಲಿ ನಡೆದಂತಹ ಏನು ಮೀಸಲಾತಿ, ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಡಿಲಿಮಿಟೇಷನ್ ಮಾಡಲಿಕ್ಕೆ ಹೋದಂತಹ ಮೋದಿಯವರ ಕೇಂದ್ರ ಸರ್ಕಾರಕ್ಕೆ ನಾವು ಹಿಂಬಾಗಿಲಿಂದ ಬಂದು ಇದು ಮಾಡೋ ಅವಶ್ಯಕತೆ ಇತ್ತ. 2023ರಲ್ಲೇ ನಾರಿ ವಂದನ್ ಅಭಿಯಾನದ ಮುಖಾಂತರ, ನಾರಿ ವಂದನ ಅನ್ನೋ ಒಂದು ಹೆಸರಿನಲ್ಲಿ ಆಗಲೇ ತಾವು ಮಹಿಳಾ ಮೀಸಲಾತಿನ ಜಾರಿ ಮಾಡಿದ್ದೀರ. ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಧಾನಮಂತ್ರಿಯವರ ಎಕ್ಸ್ ಖಾತೆಯನ್ನು ತೆಗೆದು ನೋಡಬೇಕು. ಮಹಿಳಾ ಮನೆಗಳು, ಬಿಜೆಪಿಯ ಎಲ್ಲ ದೊಡ್ಡ ಮಹಿಳಾ ಮನೆಗಳಿಂದ ಹಿಡಿದು ಪುರುಷ ನಾಯಕರಿಂದ ಮೋದಿ ಅವರ ಎಕ್ಸ್ ಖಾತೆಯನ್ನು ತೆರೆದು ನೋಡಿದ್ರೆ ಅಲ್ಲಿದೆ 2023ರಲ್ಲಿ ಈ ಒಂದು ಹೊಸ ಒಂದು ಕಾನೂನನ್ನ ಬಿಲ್ಲನ್ನು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು, ಶುಭಾಶಯಗಳು. ಮಹಿಳೆಯರಿಗೆ ಹೊಸ ಕಾಲ ಬರ್ತಾ ಇದೆ ಅನ್ನೋದನ್ನ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಅಂದರೆ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ಅವತ್ತು ಬರ್ಕೊಂಡ್ಮೇಲೆ ಮೊನ್ನೆ ಯಾಕೆ ತಾವು 26ರಲ್ಲಿ ಮತ್ತೆ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಬೇಕು ಅಂತ ತಾವು ಸಂಸತ್ತಿನಲ್ಲಿ ಆ ಬಿಲ್ನ ತರ್ತೀರಾ ಅನ್ನೋದೇ ಪ್ರಶ್ನೆ. ಏನ್ ದಡ್ರ ಈ ದೇಶದ ಜನ ಇನ್ನು ಕಿವಿಲಿ ಹೂವಿಟ್ಕೊಂಡಿದ್ದಾರ? ಇಡೀ ದೇಶದ ಹೆಣ್ಣುಮಕ್ಕಳಿಗೆ, ಇಡೀ ಭಾರತ ದೇಶದ ಜನರಿಗೆ ಬೆಲೆ ಏರಿಕೆ ಹೆಸರಿನಲ್ಲಿ, ಸುಳ್ಳು ಆಶ್ವಾಸನೆಗಳ ಹೆಸರಿನಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಸ್ತೀವಿ ಅಂತ ಹೇಳಿ ಕಡಿಮೆ ಮಾಡ್ತೀವಿ ಅಂತ ಸುಳ್ಳು ಹೇಳಿದ್ರಿ, ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಸುಳ್ಳು ಹೇಳಿದ್ರಿ, ಏನು ಉದ್ಯೋಗ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ರಿ. ಎಲ್ರಿಗೂ ದೊಡ್ಡ ಇದು ಕಮಲದವನ್ನೇ ಕಿವಿಗೆ ಇಟ್ಟಿದ್ದೀರಾ, ದಾಸವಾಳ ಅಲ್ಲ, ಕಮಲದವನ್ನೇ ಕಿವಿಗೆ ಇಟ್ಟಿದ್ದೀರಾ ನೀವು. ಈಗ ದೇಶದ ಜನ ಅಷ್ಟು ದಡ್ರ ನಡೆದಿರ್ತಕ್ಕಂಥದ್ದನ್ನ ಮರ್ತ್ಬಿಟ್ಟು 23ರಲ್ಲಿ ಆಗಿರ್ತಕ್ಕಂಥ ಕಾಯ್ದೆನ ಮರ್ತ್ಬಿಟ್ಟು ಮತ್ತೆ ತಾವು ಜಾರಿ ಮಾಡಕ್ ಬಂದಾಗ ಎಲ್ಲರೂ ಮತ್ತೆ ಅದನ್ನು ಕೂತ್ಕೊಂಡು ಜಾರಿ ಮಾಡಲಿಕ್ಕೆ ಇದನ್ನು ಸಂಸತ್ತನ್ನ ಗಂಭೀರವಾಗಿ ತಗೊಂಡಿದ್ದೀರಾ. ಈಗ ಡಿಲಿಮಿಟೇಷನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಆದಂತಹ ಒಂದು ಕಾನೂನಿನ ಬದ್ಧತೆ ಇದೆ ಮತ್ತು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂತಹ ವಿಧಿಯುವ ಪ್ರಕಾರ ನಾವು ಸೆನ್ಸಸ್ನ ಮಾಡಬೇಕಾಗುತ್ತೆ. ಅದು ಏನು ಈಗಿನ ಸೆನ್ಸಸ್ನ ಪ್ರಕಾರ ಜನಸಂಖ್ಯೆ ಅನುಪಾತದ ಪ್ರಕಾರ ತಾವು ಜನಸಂಖ್ಯೆಯ ಒಂದು ಇದನ್ನ ಮಾಡಿಕೊಂಡು ಆನಂತರ ತಾವು ಡಿಲಿಮಿಟೇಷನ್ ಹೋಗಬೇಕಾಗುತ್ತೆ. 2011ರ ಒಂದು ಸೆನ್ಸಸ್ ಪ್ರಕಾರ ಮಾಡಲಿಕ್ಕೆ ತಮ್ಗೆ ಯಾರು ಅವಕಾಶ ಕೊಟ್ಟರು, ಯಾರು ಅಧಿಕಾರ ಕೊಟ್ಟರು? ಅದಕ್ಕಾಗಿ ಇವತ್ತು ಯಾಕೆ ಅವ್ರು ಮಾಡಿದ ಹುನ್ನಾರ ಒಂದೇನೆ. ಅವತ್ತು ಚುನಾವಣೆ 5 ರಾಜ್ಯಗಳಲ್ಲಿ ನಡೀತಾ ಇದೆ ಚುನಾವಣೆ.